ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ತಿರುಗಿಸಲಿ ವಿಧಿರಾಯ ನಿಶ್ಚಯಿಂ ಯಂತ್ರವನು, ಚರಿಕೆ ತಾರಾ ಗ್ರಹಗಳಿಷ್ಟವೋದಂತೆ, ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ, ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ. 599ನೇ ಕಗ್ಗ ಇದು. ತಿರುಗಿಸಲಿ ವಿಧಿರಾಯ ನಿಶ್ಚಯಿಂ ಯಂತ್ರವನು. ಯಂತ್ರ ಇಮೇಜ್ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಸುಖ ದುಃಖ ನಮ್ಮ ಲೈಫು ಎಲ್ಲಾದ್ರ ಮೇಲೂ ಕಂಟ್ರೋಲ್ ಇರ್ತಕ್ಕಂತಹ ಬ್ರಹ್ಮ ಅದೊಂದು ಯಂತ್ರ ತಿರುಗಿಸ್ತಾನಂತೆ. ಅದು ತಿರುಗಿಸಿದ್ರೆ ಇದೆಲ್ಲೆಲ್ಲೋ ಓಡುತ್ತೆ ನಮ್ಮ ಲೈಫು ಮುಂದೆ. ಅವ್ನಿಗೆ ಹೆಂಗೆ ಬೇಕು ಹಂಗೆ ತಿರುಗಿಸ್ಕೊಳ್ಳಿ. ಚರಿಕೆ ತಾರಾಗ್ರಹಗಳು ಇಷ್ಟ ಓದಂತೆ. ಈ ಜಾತಕದಲ್ಲಿ ಹೇಳ್ತಾರಲ್ಲ, 9ನೇ ಮನೇಲಿ ಇದಿದೆ, 10ನೇ ಮನೇಲಿ ರಾಹು ಇದೆ, ಕೇತು ಇದೆ, ಶುಕ್ರ ಇದೆ, ಗುರು ಶನಿ ಮನೆಗೆ ಬಂದು ಕೂತ್ಕೊಳ್ಳುತ್ತೆ, ಈ ಥರದ್ದು ಏನೇನೋ. ಈ ತಾರಾಗ್ರಹಗಳು ಇಫ್ ದೇ ಆರ್ ಕಂಟ್ರೋಲಿಂಗ್, ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರೋದೇ ಆದ್ರೆ, ನಮ್ಮ ಸುಖ ದುಃಖಗಳನ್ನ ನಮ್ಮ ವಿಧಿಯನ್ನ ಅವು ಕಂಟ್ರೋಲ್ ಮಾಡ್ತಾ ಇರೋದೇ ಆದ್ರೆ, ಚರಿಕೆ ತಾರಾಗ್ರಹಗಳು ಇಷ್ಟ ಓದಂತೆ ಎಲ್ ಬೇಕಾದ್ರೂ ಓಡಾಡ್ಕೊಳ್ಳಿ ಅವು. ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ. ಏನ್ ನಮ್ಮನ್ನ ನೋಡ್ಕೊಂಡು ನಕ್ಕೊಂಡು ತಮಾಷೆ ಮಾಡ್ಲಿ, ಹೆಂಗಿದಾನ ನೋಡು, ಹೆಂಗ್ ಕಷ್ಟ ಕೊಟ್ಟೆ ಅವನಿಗೆ, ಹೆಂಗೆ ಮಜ್ಜಾ ಮಾಡ್ತಾ ಇದ್ದೀನಿ ನೋಡು, ಅವನಿಗೆ ಕಷ್ಟ ಕೊಟ್ಟು ಅಂತ ಕೇಕೆ ಹಾಕ್ಲಿ. ಕರ್ಮ ದೈವ ಎಲ್ಲ ಏನ್ ಬೇಕಾದ್ರೂ ಆಗೋಗ್ಲಿ. ಏನ ಮಾಡ್ಬೇಕು, ನಾವೇನ್ ಮಾಡ್ಬೇಕು, ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ. ನಾನು ನನ್ನ ಕಂಟ್ರೋಲಲ್ಲೇನಿದೆ, ನನ್ನ ಮನಸ್ಸಿದೆ, ನಾನು ಸ್ಥಿರ ಚಿತ್ತದಿಂದ ಇರ್ತೀನಿ ಅಂತ ನಾವು ನಿರ್ಧಾರ ಮಾಡ್ಕೊಳ್ಬೇಕಂತೆ. ಅದೊಂದು ತುಂಬಾ ಸುಂದರವಾದ ಕಥೆ ಇದೆ, ನೀವು ಬಹುಶಃ ಕೇಳಿರ್ತೀರ. ಒಂದು ಕತ್ತೆ ಬಾವಿ ಒಳಗಡೆ, ಒಂದು ಹಳೆ ಬಾವಿ ಒಳಗಡೆ ಬಿದ್ದೋಯ್ತಂತೆ. ಪಾಪ ಜೋರಾಗಿ ಕೂಗ್ತು. ಮಾಲೀಕ ಓಡ್ ಬಂದ, ನೋಡ್ದ, ಕತ್ತೆ ಹಾಳು ಬಾವಿಲಿ ಬಿದ್ದೋಗಿದೆ. ಅವನು ಯೋಚಿಸ್ದ, ಬಾವಿನೂ ಬತ್ ಹೋಗಿದೆ, ಹಾಳು ಬಾವಿ ಅದು, ಕತ್ತೆಗೂ ವಯಸ್ಸಾಗೋಗಿದೆ, ಅತ್ಲಾಗೆ ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ರೆ ಕತ್ತೆ ಪ್ರಾಬ್ಲಮ್ಮು ಕಳೀತು, ಬಾವಿ ಪ್ರಾಬ್ಲಮ್ಮು ಕಳೀತು ಅಂತ. ಸೊ ಬಾವಿಗೆ ಮಣ್ಣು ಹಾಕಕ್ ಶುರು ಮಾಡಿದ್ನಂತೆ. ಒಂದ್ ಸ್ವಲ್ಪ ಹೊತ್ತಿಗೆ ಕತ್ತೆ ನೋಡ್ತಂತೆ, ಒಂದ್ 3-4 ಸಲ ಮಣ್ಣು ತಲೆ ಮೇಲೆ ಬೀಳೋ ಹೊತ್ತಿಗೆ ಅರ್ಥ ಆಯ್ತು ಏನ್ ಮಾಡಕ್ ಹೊರಟಿದ್ದಾನೆ ಮಾಲೀಕ ಅಂತ. ಸೊ ಅಲ್ಲಿಯವರೆಗೆ ವಿಧಿರಾಯ ಇಚ್ಛೆಯಿಂ ಯಂತ್ರ ತಿರುಗಿಸ್ದ ಕತ್ತೆಯ ಪಾಲಿಗೆ. ತಾರಾಗ್ರಹಗಳು ಅವುಗಳಿಗಿಷ್ಟ ಹೋದಂಗೆ ಓಡಾಡಿದ್ವು. ಕರ್ಮ ದೈವ ಕೇಕೆ ಇಡ್ತು ಕತ್ತೆನ ನೋಡಿ. ಆದ್ರೆ ಕತ್ತೆ ಏನ್ ಮಾಡ್ತು, ತನ್ನ ಮೈ ಮೇಲೆ ಬಿದ್ದ ಕಸ ಧೂಳು ಮಣ್ಣನ್ನ ಕೊಡುಕೊಳ್ತು, ಆ ಮಣ್ಣಿನ ಮೇಲೆ ಹತ್ತಿ ನಿಂತ್ಕೊಳ್ತು. ಮತ್ತೆ ಮಣ್ಣು ಸುರಿದ್ರು, ಅದನ್ನ ಮೈ ಮೇಲಿಂದ ಕೊಡುಕೊಳ್ತು, ಆ ಮಣ್ಣಿನ ಮೇಲೆ ನಿಂತ್ಕೊಳ್ತು. ಹಾಗೆ ನಿಲ್ತಾ ಆ ಕಷ್ಟಗಳನ್ನ ಮೀರ್ತಾನೆ ಅದು ಬಾವಿಯಿಂದ ಆಚೆ ಹೊರಗೆ ಬಂದ್ಬಿಡ್ತು ಅಂತ. ತನ್ನ ಕಷ್ಟಗಳನ್ನೇ ಮೆಟ್ಟಿಲಾಗಿಸಿಕೊಂಡು ಮುಂದೆ ಬಂತು. ಅದೊಂದು ಕಥೆ ತುಂಬಾ ಮೋಟಿವೇಟಿಂಗ್. ಇದಕ್ಕೆ ಹೇಳ್ದಾಗೆ ಏನಾದ್ರೂ ಆಗ್ಲಿ, ವಿಧಿ ಏನೇನೋ ಮಾಡುತ್ತೆ, ಏನಾದ್ರೂ ಮಾಡ್ಕೊಳ್ಳಿ, ನಾವ್ ಹೇಗಿರ್ಬೇಕು, ಸ್ಥಿರ ಚಿತ್ತ. ನಾನು ನನ್ನ ಪಾಲಿನ ರೀತಿಯನ್ನ ಹೇಳ್ಕೊಳ್ತೀನಿ. ಏನೋ ಒಂದು ಕಷ್ಟ, ಏನೋ ಒಂದು ಚಾಲೆಂಜ್, ಯಾವುದೋ ಒಂದು ಸವಾಲು ನನ್ನ ಮುಂದೆ ಬಂತು ಅಂತ ಅಂದ್ರೆ ಅದಕ್ಕೆ ಲಿಂಕ್ ಆಗಿರೋ ಬೇರೆದನ್ನ ನಾನು ನೋಡೋದಕ್ಕೆ ಹೋಗೋದಿಲ್ಲ. ಈಗ ಸದ್ಯಕ್ಕೆ ಏನು ಮಾಡಬೇಕು ಅಂತ ಐ ನ್ಯಾರೋ ಡೌನ್ ದ ಪ್ರಾಬ್ಲಮ್. ಚಿಕ್ಕದಾಗಿ ಅದನ್ನ ಕಡಿಮೆ ಮಾಡ್ಕೊಂಡಷ್ಟು, ಸೊ ಈಗ ಹೀಗೆ ಮಾಡಿದ್ರೆ ಈ ಕಷ್ಟ ಸರಿ ಹೋಗುತ್ತೆ ಅನ್ನೋದಷ್ಟನ್ನೇ ಯೋಚಿಸಿ ಅದನ್ನ ದಾಟುವ ಪ್ರಯತ್ನ ಮಾಡ್ತೀನಿ. ಅದನ್ನ ದಾಟದ ಮೇಲೆ ಅದಕ್ಕೆ ಲಿಂಕ್ ಆಗಿರೋ ಇನ್ನೊಂದು ಸಮಸ್ಯೆ ಬರಬಹುದು, ಅದರಿಂದ ಹೊಸ ಸಮಸ್ಯೆ ಹುಟ್ಟುಕೊಳ್ಳಬಹುದು. ಬಹುಶಃ ನಾನು ಕಂಡುಕೊಂಡ ಸೊಲ್ಯೂಷನ್ ಇಂದಾನೇ ಇನ್ನೊಂದು ಕಷ್ಟ ಉದಿಸಿರಬಹುದು. ನೆಕ್ಸ್ಟ್ ಟಾರ್ಗೆಟ್ ಏನು, ನೆಕ್ಸ್ಟ್ ಇದನ್ನ ಸರಿ ಮಾಡಬೇಕು ಅಂತ. ನಾನು ನಂಬೋದು ಕಮ್ಯುನಿಕೇಶನ್ ಇಂದ ಸಾಧ್ಯವಾಗದ ಪರಿಹಾರ ಯಾವುದೂ ಇಲ್ಲ. ಸರಿಯಾದ ರೀತಿಯಲ್ಲಿ ಕೂತು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಪರಿಹರಿಸಿಕೊಳ್ಳಲಾಗದ ಯಾವ ಸಮಸ್ಯೆಯೂ ಇಲ್ಲ ಅಂತ ನಾನು ನಂಬುತ್ತೀನಿ. ಯಾವ ಸಮಸ್ಯೆ ಎದುರಿಗಿರುತ್ತೆ ಆ ಸಮಸ್ಯೆನ ನ್ಯಾರೋ ಡೌನ್ ಮಾಡಿಕೊಂಡು ಅದನ್ನ ಎದುರಿಸ್ತಾ ಹೋಗ್ತೀನಿ. ಇದು ನಾನು ಕಂಡುಕೊಂಡ ವಿಧಾನ. ನೀವು ಕಂಡುಕೊಂಡ ವಿಧಾನ ಮತ್ತೊಂದಿರಬಹುದು, ಆದರೆ ವಿಧಾನ ಎಲ್ಲರಿಗೂ ಇದ್ದೇ ಇರುತ್ತೆ. ಆ ವಿಧಾನ ಯಾವುದು, ಈ ಕಷ್ಟದಿಂದ ಹೊರಗೆ ಬರಕ್ಕೆ ಏನು ಮಾಡಬೇಕು ಅಂತ ಅಷ್ಟನ್ನೇ ಯೋಚಿಸ್ಬೇಕು. ಅದರಿಂದ ಹೊರಗೆ ಬರಕ್ಕೆ ಏನ್ ಮಾಡ್ಬೇಕು, ಅದೇ ಕಷ್ಟ ಇದೆ ಅಂತ ಅನ್ನಿಸ್ಬಿಟ್ರೆ ಆ ಹೆದರಿಕೆಗೆ ಮದ್ದಿಲ್ಲ. ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದ್ರೆ ಏನೋ ಒಂದು ಪರಿಹಾರ ಇದೆ, ಅದರಲ್ಲಿ ಕಷ್ಟ ಇರಬಹುದು, ಅದನ್ನ ಅನುಭವಿಸೋದಕ್ಕೆ ನಾವು ಸಿದ್ಧರಿರ್ಬೇಕು. ಯಾಕೆ ಅಂದ್ರೆ ವಿಧಿರಾಯ ತನ್ನಿಚ್ಛೆಯಂತೆ ಯಂತ್ರ ತಿರುಗಿಸ್ತಾ ಇರ್ತಾನೆ. ತಾರಾಗ್ರಹಗಳು ಅವುಗಳಿಷ್ಟ ಹೋದಂಗೆ ಓಡಾಡ್ತಾ ಇರುತ್ತವೆ. ಇದು ಯಾವುದರ ಮೇಲೂ ನಮಗೆ ಕಂಟ್ರೋಲ್ ಇಲ್ಲ.
ನಾವಿಲ್ಲಿ ಒದ್ದಾಡ್ತಾ ಇರೋದನ್ನ ನೋಡಿ ಕರ್ಮ ದೈವ ಕೇಕೆ ಇಟ್ಟು ನಗ್ತಾ ಇರುತ್ತವೆ. ನಾವು ಮಾಡಬಹುದಾದ ಒಂದೇ ಒಂದು ಅಂದರೆ ಸ್ಥಿರ ಚಿತ್ತ ನಿನಗಿರಲಿ. ನಾವು ಸ್ಥಿರ ಚಿತ್ತದಿಂದ ಇರೋಣ. ಬಂದದ್ದೆಲ್ಲವನ್ನು ನಾವು ಅತ್ಯಂತ ಪರ್ಫೆಕ್ಟ್ ಆಗಿ ಎದುರಿಸ್ತಾ ಸೊಲ್ಯೂಷನ್ ಅನ್ನ ಕಂಡುಕೊಳ್ತಾ ಹೋಗ್ತೀವಿ ಅನ್ನೋ ನಂಬಿಕೆ ನನಗಿದೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.